ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಈಗ CWRC ಆದೇಶ ಆಘಾತ ತಂದಿದೆ ರಾಜ್ಯಕ್ಕೆ. ಇವತ್ತು CWMA ಸಭೆ ಇದೆ. ರಾಜ್ಯ ಸರ್ಕಾರ ನೀರು ಬಿಟ್ಟಿಲ್ಲ, ಆದರೆ ರೈತರ ಹೋರಾಟ ನಡೀತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಏನು ಮಾಡಬೇಕು ಅಂತ ಎಲ್ಲ ಡೆಲ್ಲಿలో ಕೂತಿದ್ದಾರೆ. ಮಳೆಗಾಲ ಸರಿಯಾಗಿ ಕೈ ಕೊಟ್ಟಿರೋದ್ರಿಂದ 100 ಅಡಿ ಮೇಲಿದ್ದರೆ ತಮಿಳುನಾಡಿಗೆ ನೀರಿನ ಅವಶ್ಯಕತೆ ಕೊಡ್ಬೋದಾಗಿತ್ತು. ಕರ್ನಾಟಕದಲ್ಲೇ ಬೆಳೆಗೆ ನೀರು ಕೊಡ್ತಾ ಇಲ್ಲ. ಅದರಿಂದ ಕುಡಿಯುವ ನೀರಿಗೆ ನಮಗೆ ತೊಂದರೆ ಇದ್ದಂಥ ಸಂದರ್ಭದಲ್ಲಿ ಕೊಡೋಕ್ಕಾಗೋದಿಲ್ಲ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳು ಈಗ ಆಲ್ರೆಡಿ ಹೇಳಿದ್ದಾರೆ. ನಮ್ಮ ಮಂತ್ರಿಗಳು ರಾಮಲಿಂಗಾರೆಡ್ಡಿಯವರು ಕೂಡ ಹೇಳಿದ್ದಾರೆ. ಕರ್ನಾಟಕದ ಎಲ್ಲ ಜನಪರ ಸಂಘಟನೆಗಳು ಕೂಡ ಹೇಳಿದ್ದಾರೆ. ಅದರಿಂದ ಸರ್ಕಾರ ಯಾವುದೇ ವಿಧವಾದ ನಿರ್ಧಾರ ತೆಗೆದುಕೊಳ್ಬಾರ್ದು. ಕೋರ್ಟ್ ಆದೇಶ ಆದರೂ ಕೂಡ ಅಪೀಲ್ ಹಾಕಿ ಕರ್ನಾಟಕದಲ್ಲೇ ನೀರಿಲ್ಲ, ಬೆಳೆಗೆ ನೀರಿಲ್ಲ, ಕುಡಿಯೋ ನೀರು ತೊಂದರೆ ಆಗ್ತಿದೆ, ತಮಿಳುನಾಡು ಕೊಡೋಕ್ಕಾಗೋದಿಲ್ಲ, ಒಳ್ಳೆ ಮಳೆ ಬಂದರೆ ಕೊಡ್ತಕ್ಕಂಥದ್ದಕ್ಕೆ ನಾವು ಮುಂದೆ ನೋಡ್ತೀವಿ ಅಂತಕ್ಕಂಥದ್ದನ್ನು ಅವರು ಹೇಳಬೇಕಾಗ್ತದೆ. ಸರ್ಕಾರನೂ ಕೂಡ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ. ಬಿಜೆಪಿ ಕರೆ ಕೊಡ್ತಾರೆ ಅಂತಂದರೆ ಉಸ್ತುವಾರಿ ನಮ್ಮ ಲೋಕಸಭಾ ಸದಸ್ಯರು, ಕೇಂದ್ರದ ಸಚಿವರು ಕುಮಾರಸ್ವಾಮಿಯವರು ಕಾನ್ಸ್ಟಿಟ್ಯೂನ್ಸಿ ಅದು. ಕುಮಾರಸ್ವಾಮಿಯವರು ಇದ್ರ ಬಗ್ಗೆ ಚಕ್ರ ಎತ್ತಲೇಬೇಕಾಗ್ತದೆ. ಯಾಕೆಂದರೆ ಅವರು MP ಅಲ್ಲಿ ಕೇಂದ್ರದ ಸಚಿವರು. ಅವ್ರು ಏನಾರ ಧ್ವನಿ ಎತ್ತದೇ ಹೋದರೆ ಮಂಡ್ಯ ಜನ ತಿರುಗಿ ಬೀಳ್ತಾರೆ. ಅದಕ್ಕೆ ಮಂಡ್ಯದಲ್ಲಿ ಮಾಡ್ತಾರೆ ಅಂತ ಗೊತ್ತಾಗಿ BJPಯವರು ಕುಮಾರಸ್ವಾಮಿ ಹಿಂದೆ ಬಿದ್ದವರು ಅಷ್ಟೇ. ಕುಮಾರಸ್ವಾಮಿಯವರು ಅಲ್ಲದೇ ಇವರು ಇಂಡಿಪೆಂಡೆಂಟ್ ಡಿಸಿಷನ್ ತೆಗೆದುಕೊಳ್ಳೋದಿಲ್ಲ ಯಾರು BJPಯವರು. ಅದರಿಂದ ಮಾಡಲಿ, ಕೇಂದ್ರ ಸರ್ಕಾರಕ್ಕೆ ಹೇಳಲಿ. ಅವ್ರದ್ದೇ ಸರ್ಕಾರ ಇದೆ, ಅವರೇ ಕೇಂದ್ರ ಸರ್ಕಾರ ಇದೆ. ಕೇಂದ್ರ ಸರ್ಕಾರದ ಪ್ರಭಾವಿ ಕೇಂದ್ರದ ಕ್ಯಾಬಿನೆಟ್ ಮಂತ್ರಿ ಇದ್ದಾರೆ. ನೀರು ಕೊಡೋಕ್ಕಾಗೋದಿಲ್ಲ ಅಂತ ಕೇಂದ್ರ ಸರ್ಕಾರದಿಂದ ಹೇಳಿಸ್ಲಿ ಕುಮಾರಸ್ವಾಮಿಯವರು. ಇಲ್ಲಿ ಸ್ಟ್ರೈಕ್ ಮಾಡಿದ್ರೆ ಪ್ರಯೋಜನ ಏನಾಗ್ತದೆ? ಬೆಳವಣಿಗೆಗಳ ಮಧ್ಯೆ ಈಗ ತಮಿಳುನಾಡು ಮುಖ್ಯಮಂತ್ರಿಯವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ವಾರದಿಂದ ಭೇಟಿ ಮತ್ತು ಮಾತುಕತೆ ಮೂಲಕ ಬಗೆಹರಿಸಬೇಕು ಅಂತ ಒಂದು ಒಳ್ಳೆ ಗುಡ್ ಮೂವ್. ಆದರೆ ಇಂತಹ ಸಂದರ್ಭದಲ್ಲಿ CWRC ವಿರೋಧ ಆಗಿರ್ತಕ್ಕಂಥದ್ದು, ಈ ಬಿಡೋಕ್ಕಾಗದಿರತಕ್ಕಂಥ ಪರಿಸ್ಥಿತಿಯಲ್ಲಿ ಬರುವಂಥದ್ದು ಎಷ್ಟು ಮಟ್ಟಿಗೆ ನೀವೇ ಯಾವ ತಮಿಳುನಾಡು ಮುಖ್ಯಮಂತ್ರಿ ಇನ್ವೈಟ್ ಮಾಡ್ತಾ ಇರೋದು ಒಳ್ಳೆ ಕಂಡೀಷನ್ ಇದೆ. ಅವರಿಗೆ ತೋರಿಸ್ಬೋದು ಕರ್ನಾಟಕದಲ್ಲಿ KRS ಏನಿದೆ, ಎಷ್ಟು ಲಕ್ಷ ಎಕರೆಗೆ ಬೆಳೆ ಆಗ್ತದೆ, ಇದುವರೆಗೂ ಬೆಳೆಗೆ ನೀರು ಕೊಡ್ತಾ ಇಲ್ಲ, ಕುಡಿಯುವ ನೀರಿಗೆ ಸಾಕಾಗ್ತಾ ಇಲ್ಲ. ಅದರಿಂದ ತಮಿಳುನಾಡು ಮುಖ್ಯಮಂತ್ರಿಗೆ KRS ಅಣೆಕಟ್ಟು ಸುತ್ತಮುತ್ತಲು ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು ಸರ್ಕಾರ ಒಳ್ಳೆ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ತಪ್ಪೇನಿಲ್ಲ ಅದರಲ್ಲಿ. ಇನ್ವೈಟ್ ಮಾಡಲಿ. ತಮಿಳುನಾಡು ಮುಖ್ಯಮಂತ್ರಿಗಳು, ಕರ್ನಾಟಕದ ಮುಖ್ಯಮಂತ್ರಿಗಳು ಇಬ್ಬರು ಕುಳಿತು ಕರ್ನಾಟಕದ ಸ್ಥಿತಿ ಏನಂತೇಳಿ ಚರ್ಚೆ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ಮಾಡಿದ್ರೆ ಒಳ್ಳೆಯದು ಜನದ ದೃಷ್ಟಿಯಿಂದ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.